ಕೋಳಿಗಳ ಮಾರಣ ಹೋಮ ಕಂಡು ಬೆಚ್ಚಿ ಬಿದ್ದಿದ್ದ ಬಳ್ಳಾರಿ ಜನರಿಗೆ ಲ್ಯಾಬ್ ವರದಿ ಮತ್ತೊಂದು ಶಾಕ್ ನೀಡಿದೆ. ಕೋಳಿಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಬಳ್ಳಾರಿಯಲ್ಲಿ ಕೋಳಿಗಳ ಮಾರಣ ಹೋಮ, ಲ್ಯಾಬ್ ವರದಿಯಲ್ಲಿ ಹಕ್ಕಿ ಜ್ವರ ದೃಢ. ಹಕ್ಕಿ ಜ್ವರಕ್ಕೆ 17,000ಕ್ಕೂ ಅಧಿಕ ಕೋಳಿಗಳ ಸಾವಿನ ಶಾಕ್ ಬಳಿಕ ಬಳ್ಳಾರಿ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸತ್ತ ಕೋಳಿಗಳ ಲ್ಯಾಬ್ ರಿಪೋರ್ಟ್ನಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. ವರದಿ ಕಂಡು ಗಣಿನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಕಾಣಿಸಿಕೊಂಡಿದ್ದ ಹಕ್ಕಿ ಜ್ವರ ಬಳ್ಳಾರಿಯಲ್ಲಿ ಹೆಚ್ಚಾಗಿಯೇ ತನ್ನ ರೌದ್ರ ನರ್ತನ ತೋರಿಸಿತ್ತು. ಕೇವಲ 10 ದಿನಗಳ ಅಂತರದಲ್ಲಿ 17,400 ಕೋಳಿಗಳು ಹಕ್ಕಿ ಜ್ವರಕ್ಕೆ ಬಲಿಯಾಗಿದ್ವು. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 15,000 ಕೋಳಿಗಳು ಸಾವನ್ನಪ್ಪಿದ್ರೆ, ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದಲ್ಲಿ 2,400 ಕೋಳಿಗಳು ಹಕ್ಕಿ ಜ್ವರಕ್ಕಿಂದಾಗಿ ಮೃತಪಟ್ಟಿದ್ವು. ಇದೀಗ ಈ ಮಾರಣ ಹೋಮಕ್ಕೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಕುರಿಕುಪ್ಪೆ ಮತ್ತೆ ಕಪ್ಗಲ್ ಗ್ರಾಮದಲ್ಲಿ ಬಿಟ್ಟು ಬೇರೆ ಎಲ್ಲೂ ಈ ಕಾಯಿಲೆ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯಾವುದೇ ಕೋಳಿ ಬಗ್ಗೆ ಆತಂಕ ಪಡೋದು ಬೇಡ. ಈ ಸಮಯದಲ್ಲಿ ಹೆಚ್ಚಿನ ಬಿಸಿಲು, ಅದು ಚಳಿಗಾಲ ಮತ್ತು ಬೇಸಿಗೆಗಾಲ ಪ್ರಾರಂಭ, ಈ ಒಂದು ಇನ್ ಬಿಟ್ವೀನ್ ಏನಂತ ಕರಿತೀವಿ, ಹೆಚ್ಚಿನ ಸೆಕೆಯಿಂದ ಸಹಜವಾಗಿ ಕೆಲವೊಂದು ಕೋಳಿಗಳು ಸಾಯ್ತವೆ. ಆಮೇಲೆ ಕೊಕ್ಕರೆ ರೋಗ ಅಂತ ಒಂದು ಬರುತ್ತೆ, ಅದರಲ್ಲೂ ಸಹ ಕೋಳಿಗಳು ಸಾಯ್ತವೆ. ಹಾಗಾಗಿ ಸತ್ತಿದ್ದೆಲ್ಲ ಕೋಳಿಗಳು ನಮಗೆ ಹಕ್ಕಿ ಜ್ವರ ಅಂತ ಭಯ ಬೀಳೋದು ಬೇಡ. ಇನ್ನು ಬಳ್ಳಾರಿಯಲ್ಲಿ ಅಲರ್ಟ್ ಆಗಿರೋ ಜಿಲ್ಲಾಡಳಿತ 6 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿರುವ ಯಾವುದೇ ಕೋಳಿ ಸಾಗಾಣಿಕೆ ವಾಹನಗಳು ಬಂದರೂ ಪರಿಶೀಲನೆ ಮಾಡಿಯೇ ಒಳಬಿಡುತ್ತಿದ್ದಾರೆ. ಜೊತೆಗೆ ಬಳ್ಳಾರಿಯಲ್ಲಿರುವ ಮಾಂಸದ ಕೋಳಿ ಫಾರ್ಮ್ ಹಾಗೂ ಮೊಟ್ಟೆ ಕೋಳಿಗಳ ಫಾರ್ಮ್ ಮೇಲೆ ನಿಗಾ ಇಡಲಾಗಿದೆ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಕಾರ್ಮೋಡ ಕವಿದಿದ್ದು, ದಿನದಿಂದ ದಿನಕ್ಕೆ ಹಕ್ಕಿ ಜ್ವರ ಉಲ್ಬಣ ಆಗುವ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಬಳ್ಳಾರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೋಳಿಗಳ ಮಾರಣ ಹೋಮ ಕಂಡು ಬೆಚ್ಚಿ ಬಿದ್ದಿದ್ದ ಬಳ್ಳಾರಿ ಜನರಿಗೆ ಲ್ಯಾಬ್ ವರದಿ ಮತ್ತೊಂದು ಶಾಕ್ ನೀಡಿದೆ. ಕೋಳಿಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಬಳ್ಳಾರಿಯಲ್ಲಿ ಕೋಳಿಗಳ ಮಾರಣ ಹೋಮ, ಲ್ಯಾಬ್ ವರದಿಯಲ್ಲಿ ಹಕ್ಕಿ ಜ್ವರ ದೃಢ. ಹಕ್ಕಿ ಜ್ವರಕ್ಕೆ 17,000ಕ್ಕೂ ಅಧಿಕ ಕೋಳಿಗಳ ಸಾವಿನ ಶಾಕ್ ಬಳಿಕ ಬಳ್ಳಾರಿ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸತ್ತ ಕೋಳಿಗಳ ಲ್ಯಾಬ್ ರಿಪೋರ್ಟ್ನಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. ವರದಿ ಕಂಡು ಗಣಿನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಕಾಣಿಸಿಕೊಂಡಿದ್ದ ಹಕ್ಕಿ ಜ್ವರ ಬಳ್ಳಾರಿಯಲ್ಲಿ ಹೆಚ್ಚಾಗಿಯೇ ತನ್ನ ರೌದ್ರ ನರ್ತನ ತೋರಿಸಿತ್ತು. ಕೇವಲ 10 ದಿನಗಳ ಅಂತರದಲ್ಲಿ 17,400 ಕೋಳಿಗಳು ಹಕ್ಕಿ ಜ್ವರಕ್ಕೆ ಬಲಿಯಾಗಿದ್ವು. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 15,000 ಕೋಳಿಗಳು ಸಾವನ್ನಪ್ಪಿದ್ರೆ, ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದಲ್ಲಿ 2,400 ಕೋಳಿಗಳು ಹಕ್ಕಿ ಜ್ವರಕ್ಕಿಂದಾಗಿ ಮೃತಪಟ್ಟಿದ್ವು. ಇದೀಗ ಈ ಮಾರಣ ಹೋಮಕ್ಕೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಕುರಿಕುಪ್ಪೆ ಮತ್ತೆ ಕಪ್ಗಲ್ ಗ್ರಾಮದಲ್ಲಿ ಬಿಟ್ಟು ಬೇರೆ ಎಲ್ಲೂ ಈ ಕಾಯಿಲೆ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯಾವುದೇ ಕೋಳಿ ಬಗ್ಗೆ ಆತಂಕ ಪಡೋದು ಬೇಡ. ಈ ಸಮಯದಲ್ಲಿ ಹೆಚ್ಚಿನ ಬಿಸಿಲು, ಅದು ಚಳಿಗಾಲ ಮತ್ತು ಬೇಸಿಗೆಗಾಲ ಪ್ರಾರಂಭ, ಈ ಒಂದು ಇನ್ ಬಿಟ್ವೀನ್ ಏನಂತ ಕರಿತೀವಿ, ಹೆಚ್ಚಿನ ಸೆಕೆಯಿಂದ ಸಹಜವಾಗಿ ಕೆಲವೊಂದು ಕೋಳಿಗಳು ಸಾಯ್ತವೆ. ಆಮೇಲೆ ಕೊಕ್ಕರೆ ರೋಗ ಅಂತ ಒಂದು ಬರುತ್ತೆ, ಅದರಲ್ಲೂ ಸಹ ಕೋಳಿಗಳು ಸಾಯ್ತವೆ. ಹಾಗಾಗಿ ಸತ್ತಿದ್ದೆಲ್ಲ ಕೋಳಿಗಳು ನಮಗೆ ಹಕ್ಕಿ ಜ್ವರ ಅಂತ ಭಯ ಬೀಳೋದು ಬೇಡ. ಇನ್ನು ಬಳ್ಳಾರಿಯಲ್ಲಿ ಅಲರ್ಟ್ ಆಗಿರೋ ಜಿಲ್ಲಾಡಳಿತ 6 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿರುವ ಯಾವುದೇ ಕೋಳಿ ಸಾಗಾಣಿಕೆ ವಾಹನಗಳು ಬಂದರೂ ಪರಿಶೀಲನೆ ಮಾಡಿಯೇ ಒಳಬಿಡುತ್ತಿದ್ದಾರೆ. ಜೊತೆಗೆ ಬಳ್ಳಾರಿಯಲ್ಲಿರುವ ಮಾಂಸದ ಕೋಳಿ ಫಾರ್ಮ್ ಹಾಗೂ ಮೊಟ್ಟೆ ಕೋಳಿಗಳ ಫಾರ್ಮ್ ಮೇಲೆ ನಿಗಾ ಇಡಲಾಗಿದೆ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಕಾರ್ಮೋಡ ಕವಿದಿದ್ದು, ದಿನದಿಂದ ದಿನಕ್ಕೆ ಹಕ್ಕಿ ಜ್ವರ ಉಲ್ಬಣ ಆಗುವ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಬಳ್ಳಾರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೋಳಿಗಳ ಮಾರಣ ಹೋಮ ಕಂಡು ಬೆಚ್ಚಿ ಬಿದ್ದಿದ್ದ ಬಳ್ಳಾರಿ ಜನರಿಗೆ ಲ್ಯಾಬ್ ವರದಿ ಮತ್ತೊಂದು ಶಾಕ್ ನೀಡಿದೆ. ಕೋಳಿಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಬಳ್ಳಾರಿಯಲ್ಲಿ ಕೋಳಿಗಳ ಮಾರಣ ಹೋಮ, ಲ್ಯಾಬ್ ವರದಿಯಲ್ಲಿ ಹಕ್ಕಿ ಜ್ವರ ದೃಢ.
ಹಕ್ಕಿ ಜ್ವರಕ್ಕೆ 17,000ಕ್ಕೂ ಅಧಿಕ ಕೋಳಿಗಳ ಸಾವಿನ ಶಾಕ್ ಬಳಿಕ ಬಳ್ಳಾರಿ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸತ್ತ ಕೋಳಿಗಳ ಲ್ಯಾಬ್ ರಿಪೋರ್ಟ್ನಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. ವರದಿ ಕಂಡು ಗಣಿನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಕಾಣಿಸಿಕೊಂಡಿದ್ದ ಹಕ್ಕಿ ಜ್ವರ ಬಳ್ಳಾರಿಯಲ್ಲಿ ಹೆಚ್ಚಾಗಿಯೇ ತನ್ನ ರೌದ್ರ ನರ್ತನ ತೋರಿಸಿತ್ತು. ಕೇವಲ 10 ದಿನಗಳ ಅಂತರದಲ್ಲಿ 17,400 ಕೋಳಿಗಳು ಹಕ್ಕಿ ಜ್ವರಕ್ಕೆ ಬಲಿಯಾಗಿದ್ವು. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 15,000 ಕೋಳಿಗಳು ಸಾವನ್ನಪ್ಪಿದ್ರೆ ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದಲ್ಲಿ 2,400 ಕೋಳಿಗಳು ಹಕ್ಕಿ ಜ್ವರಕ್ಕಿಂದಾಗಿ ಮೃತಪಟ್ಟಿದ್ವು. ಇದೀಗ ಈ ಮಾರಣ ಹೋಮಕ್ಕೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಕುರಿಕುಪ್ಪೆ ಮತ್ತೆ ಕಪ್ಗಲ್ ಗ್ರಾಮದಲ್ಲಿ ಬಿಟ್ಟು ಬೇರೆ ಎಲ್ಲೂ ಈ ಕಾಯಿಲೆ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯಾವುದೇ ಕೋಳಿ ಬಗ್ಗೆ ಆತಂಕ ಪಡೋದು ಬೇಡ. ಈ ಸಮಯದಲ್ಲಿ ಹೆಚ್ಚಿನ ಬಿಸಿಲು, ಅದು ಚಳಿಗಾಲ ಮತ್ತು ಬೇಸಿಗೆಗಾಲ ಪ್ರಾರಂಭ, ಈ ಒಂದು ಇನ್ ಬಿಟ್ವೀನ್ ಏನಂತ ಕರಿತೀವಿ, ಹೆಚ್ಚಿನ ಸೆಕೆಯಿಂದ ಸಹಜವಾಗಿ ಕೆಲವೊಂದು ಕೋಳಿಗಳು ಸಾಯ್ತವೆ. ಆಮೇಲೆ ಕೊಕ್ಕರೆ ರೋಗ ಅಂತ ಒಂದು ಬರುತ್ತೆ, ಅದರಲ್ಲೂ ಸಹ ಕೋಳಿಗಳು ಸಾಯ್ತವೆ. ಹಾಗಾಗಿ ಸತ್ತಿದ್ದೆಲ್ಲ ಕೋಳಿಗಳು ನಮಗೆ ಹಕ್ಕಿ ಜ್ವರ ಅಂತ ಭಯ ಬೀಳೋದು ಬೇಡ. ಇನ್ನು ಬಳ್ಳಾರಿಯಲ್ಲಿ ಅಲರ್ಟ್ ಆಗಿರೋ ಜಿಲ್ಲಾಡಳಿತ 6 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿರುವ ಯಾವುದೇ ಕೋಳಿ ಸಾಗಾಣಿಕೆ ವಾಹನಗಳು ಬಂದರೂ ಪರಿಶೀಲನೆ ಮಾಡಿಯೇ ಒಳಬಿಡುತ್ತಿದ್ದಾರೆ. ಜೊತೆಗೆ ಬಳ್ಳಾರಿಯಲ್ಲಿರುವ ಮಾಂಸದ ಕೋಳಿ ಫಾರ್ಮ್ ಹಾಗೂ ಮೊಟ್ಟೆ ಕೋಳಿಗಳ ಫಾರ್ಮ್ ಮೇಲೆ ನಿಗಾ ಇಡಲಾಗಿದೆ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಕಾರ್ಮೋಡ ಕವಿದಿದ್ದು ದಿನದಿಂದ ದಿನಕ್ಕೆ ಹಕ್ಕಿ ಜ್ವರ ಉಲ್ಬಣ ಆಗುವ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಬಳ್ಳಾರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೋಳಿಗಳ ಮಾರಣ ಹೋಮ ಕಂಡು ಬೆಚ್ಚಿ ಬಿದ್ದಿದ್ದ ಬಳ್ಳಾರಿ ಜನರಿಗೆ ಲ್ಯಾಬ್ ವರದಿ ಮತ್ತೊಂದು ಶಾಕ್ ನೀಡಿದೆ. ಕೋಳಿಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಬಳ್ಳಾರಿಯಲ್ಲಿ ಕೋಳಿಗಳ ಮಾರಣ ಹೋಮ. ಲ್ಯಾಬ್ ವರದಿಯಲ್ಲಿ ಹಕ್ಕಿ ಜ್ವರ ದೃಢ. ಹಕ್ಕಿ ಜ್ವರಕ್ಕೆ 17,000ಕ್ಕೂ ಅಧಿಕ ಕೋಳಿಗಳ ಸಾವಿನ ಶಾಕ್ ಬಳಿಕ ಬಳ್ಳಾರಿ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸತ್ತ ಕೋಳಿಗಳ ಲ್ಯಾಬ್ ರಿಪೋರ್ಟ್ನಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. ವರದಿ ಕಂಡು ಗಣಿನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಕಾಣಿಸಿಕೊಂಡಿದ್ದ ಹಕ್ಕಿ ಜ್ವರ ಬಳ್ಳಾರಿಯಲ್ಲಿ ಹೆಚ್ಚಾಗಿಯೇ ತನ್ನ ರೌದ್ರ ನರ್ತನ ತೋರಿಸಿತ್ತು. ಕೇವಲ 10 ದಿನಗಳ ಅಂತರದಲ್ಲಿ 17,400 ಕೋಳಿಗಳು ಹಕ್ಕಿ ಜ್ವರಕ್ಕೆ ಬಲಿಯಾಗಿದ್ವು. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 15,000 ಕೋಳಿಗಳು ಸಾವನ್ನಪ್ಪಿದ್ರೆ ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದಲ್ಲಿ 2,400 ಕೋಳಿಗಳು ಹಕ್ಕಿ ಜ್ವರಕ್ಕಿಂದಾಗಿ ಮೃತಪಟ್ಟಿದ್ವು. ಇದೀಗ ಈ ಮಾರಣ ಹೋಮಕ್ಕೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ದೃಢವಾಗಿದೆ. ಕುರಿಕುಪ್ಪೆ ಮತ್ತೆ ಕಪ್ಗಲ್ ಗ್ರಾಮದಲ್ಲಿ ಬಿಟ್ಟು ಬೇರೆ ಎಲ್ಲೂ ಈ ಕಾಯಿಲೆ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯಾವುದೇ ಕೋಳಿ ಬಗ್ಗೆ ಆತಂಕ ಪಡೋದು ಬೇಡ. ಈ ಸಮಯದಲ್ಲಿ ಹೆಚ್ಚಿನ ಬಿಸಿಲು, ಅದು ಚಳಿಗಾಲ ಮತ್ತು ಬೇಸಿಗೆಗಾಲ ಪ್ರಾರಂಭ, ಈ ಒಂದು ಇನ್ ಬಿಟ್ವೀನ್ ಏನಂತ ಕರಿತೀವಿ, ಹೆಚ್ಚಿನ ಸೆಕೆಯಿಂದ ಸಹಜವಾಗಿ ಕೆಲವೊಂದು ಕೋಳಿಗಳು ಸಾಯ್ತವೆ. ಆಮೇಲೆ ಕೊಕ್ಕರೆ ರೋಗ ಅಂತ ಒಂದು ಬರುತ್ತೆ, ಅದರಲ್ಲೂ ಸಹ ಕೋಳಿಗಳು ಸಾಯ್ತವೆ. ಹಾಗಾಗಿ ಸತ್ತಿದ್ದೆಲ್ಲ ಕೋಳಿಗಳು ನಮಗೆ ಹಕ್ಕಿ ಜ್ವರ ಅಂತ ಭಯ ಬೀಳೋದು ಬೇಡ. ಇನ್ನು ಬಳ್ಳಾರಿಯಲ್ಲಿ ಅಲರ್ಟ್ ಆಗಿರೋ ಜಿಲ್ಲಾಡಳಿತ 6 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿರುವ ಯಾವುದೇ ಕೋಳಿ ಸಾಗಾಣಿಕೆ ವಾಹನಗಳು ಬಂದರೂ ಪರಿಶೀಲನೆ ಮಾಡಿಯೇ ಒಳಬಿಡುತ್ತಿದ್ದಾರೆ. ಜೊತೆಗೆ ಬಳ್ಳಾರಿಯಲ್ಲಿರುವ ಮಾಂಸದ ಕೋಳಿ ಫಾರ್ಮ್ ಹಾಗೂ ಮೊಟ್ಟೆ ಕೋಳಿಗಳ ಫಾರ್ಮ್ ಮೇಲೆ ನಿಗಾ ಇಡಲಾಗಿದೆ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಕಾರ್ಮೋಡ ಕವಿದಿದ್ದು ದಿನದಿಂದ ದಿನಕ್ಕೆ ಹಕ್ಕಿ ಜ್ವರ ಉಲ್ಬಣ ಆಗುವ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಬಳ್ಳಾರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.